ಉದ್ದಿನ ಕಾಳಿತ್ತು ಅಂದರೆ ಅದನ್ನು ನಾವು ಬೇಳೆ ಮಾಡಿಸ್ಕೋಬೋದು. ಯಾವ ರೀತಿ ಬೇಳೆ ಮಾಡಿಸ್ಬೋದು? ಇದನ್ನು ಉದ್ದಿನ ಕಾಳನ್ನು ಹೀಗೆ ತಗೊಂಡೋದ್ರೆ ಗಿರಣಿಗಳಲ್ಲಿ ಬೇಳೆ ಮಾಡಿಕೊಡಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, ಉದ್ದಿನ ಕಾಳಿದೆಯಲ್ಲ, ಇದನ್ನು ಒಂದು 4ರಿಂದ 5 ಸರಿ ತೊಳಿಬೇಕು. ಯಾಕೆಂದರೆ ಇದರಲ್ಲಿ ಕಲ್ಲು ಮುಳ್ಳು ಅಥವಾ ಏನು ಗಲೀಜು ಅದೆಲ್ಲ ಇದೆ, ಅಂದರೆ ಹುಲ್ಲುಗಳು ಎಲ್ಲ ಇದೆ. ಆದ್ದರಿಂದ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ಒಂದು ಬಕೆಟಿಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಮತ್ತೆ ನೆನೆಸಿದ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದನ್ನು ನೋಡಿ ಚೆನ್ನಾಗಿ ತೊಳಿಬೇಕು. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಇದನ್ನು ನೆನೆಸಿಡ್ತೀನಿ, ಅಂದರೆ ಓವರ್ ನೈಟ್ ನೆನೆಸಿಡ್ತೀನಿ. ಇದನ್ನು ತಂದು ಒಂದು ತಿಂಗಳಾಗಿತ್ತು, ಅದರಿಂದ ನಾನು ಈ ರೀತಿ ಟ್ಯಾಬ್ಲೆಟ್ನ ಹಾಕಿಟ್ಟಿದ್ದೆ. ಅದನ್ನು ತೆಗೆದುಬಿಟ್ಟು ಈಗ ನೀರನ್ನು ಹಾಕಿ ನಾನು ಓವರ್ ನೈಟ್ ನೆನೆಸಿಡ್ತೀನಿ. ಇದು ಸಂಜೆ ಹಾಕ್ತಾಯಿದ್ದೀನಿ. ನೋಡಿ, ಫುಲ್ಲು ಬಕೆಟ್ ನಾನು ನೀರನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ನೆಂದ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ನೋಡಿ, ನೆನೆಸ್ಬಿಟ್ಟು ನಾನು ಮಾರನೇ ದಿವಸ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಮೇಲ್ಗಡೆ ಎಲ್ಲ ಯಾವ ರೀತಿಯಾಗಿ ಅದರ ಹುಲ್ಲುಗಳು ಬರ್ತಾಯಿದೆ ಮತ್ತು ಗಲೀಜು ತುಂಬ ಇದೆ. ಯಾಕಂದರೆ ಇದನ್ನು ರೈತರಿಂದ ನೇರವಾಗಿ ಖರೀದಿ ಮಾಡಿರುವಂಥದ್ದು. ಯಾವುದೇ ಒಂದು ಕೆಮಿಕಲ್ ಉಪಯೋಗಿಸಿಲ್ಲ ಇದಕ್ಕೆ. ತುಂಬ ತುಂಬ ಜನ ಏನು ಮಾಡ್ತಾರೆ, ಇದನ್ನು ಬೇಳೆ ಮಾಡಿಸಲ್ಲ, ಹಾಗೆ ಕೂಡ ಯೂಸ್ ಮಾಡ್ಕೊಳ್ತಾರೆ. ನಾನು ಸಿಂಪಲ್ಲಾಗಿ ಬೇಳೆ ಮಾಡಿಸ್ತೀನಿ, ಅಂದರೆ ಹಂಗೆ ಇಡ್ತೀನಿ. ನಾನು ಬೇಕಾದಾಗ ಸ್ವಲ್ಪ ಸ್ವಲ್ಪ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಮನೇಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಹಿಡಿದು ಕೂಡ ಹಾಕ್ತೀನಿ, ಹಾಗೆ ಕೂಡ ಬೇಳೆ ಮಾಡಿ ಕೂಡ ಹಾಕ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ನಾನು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಯಾವ ರೀತಿಯಾಗಿ ಒಂಥರ ಗಲೀಜೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ಇದನ್ನು ಹೀಗೆ ಇಡ್ತೀನಿ. ನೋಡಿ, ಮಾರನೇ ದಿವಸ ಬೆಳಗ್ಗೆ ನೋಡಿ ಯಾವ ರೀತಿಯಾಗಿದೆ ಅಂತ. ಮೇಲೆಲ್ಲ ಒಂಥರ ಬುರುಕು ಬಂದಿದೆ. ನೋಡೋಕ್ಕೆ ಸೇಮು ಹೆಸರು ಕಾಳು ಕಂಡಂಗೆ ಕಾಣುತ್ತೆ, ಆ ರೀತಿಯಾಗಿ ಕಾಣುತ್ತೆ. ಇವಾಗ ಇದನ್ನು ನಾವು ತೊಳಿಬೇಕು, ಚೆನ್ನಾಗಿ ತೊಳಿಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬುರುಗಿದೆ. ಇದನ್ನು ಏನು ಮಿಕ್ಸ್ ಮಾಡೋದು ಮತ್ತು ನೀರೇನು ಚೇಂಜ್ ಮಾಡ್ತಿಲ್ಲ ನಾನು. ಇನ್ನು ಡೈರೆಕ್ಟಾಗಿ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ತೊಳ್ಕೊಳ್ತೀನಿ, ಯಾಕಂದರೆ ಇಷ್ಟೊಂದು ತೊಳೆಯೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ನೋಡಿ ಈ ರೀತಿಯಾಗಿ ಎಷ್ಟು ದಪ್ಪ ಆಗಿದೆ ಅಂದರೆ. ಮತ್ತು ನಾವೇನು ಈ ಒಂದು ಸಿಪ್ಪೆ ತೆಗೆದೇ ಯೂಸ್ ಮಾಡ್ತೀವಲ್ಲ, ತುಂಬ ಟೇಸ್ಟ್ ಕೊಡುತ್ತೆ ಇಡ್ಲಿ ದೋಸೆಗೆಲ್ಲ. ಹಾಗೆ ಕೂಡ ಮಾಡ್ಕೋಬೋದು. ಈಗ ಮತ್ತೊಂದು ಬಕೆಟ್ ತೊಗೊಂಡಿದ್ದೀನಿ. ಈ ಬಕೆಟಲ್ಲಿ ಸ್ವಲ್ಪ ಸ್ವಲ್ಪನೇ ನಾನು ಏನು ಮಾಡ್ತೀನಿ, ತೊಳೆದು ಬಕೆಟಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ, ಪಾತ್ರೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು 3-4 ಸಲ ತೊಳಿತೀನಿ ನಾನು. ಏನು ಮಾಡಬೇಕು, ಕಲ್ಲು ಮುಳ್ಳು ಅಥವಾ ಏನಾದ್ರು ಗಲೀಜಿದ್ರೆ ಅದು ಯಾವ ರೀತಿ ನಾವು ತೊಳಿಬೋದು ಅಂತ ಕೂಡ ತೋರಿಸ್ತೀನಿ. ನೋಡಿ, ಒಂದು ಸಲ ತೊಳ್ಕೊಂಬಂದಿದ್ದೀನಿ. ಈ ರೀತಿ ತೊಳೆದ್ಮೇಲೆ ನೀರು ನೋಡಿ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಕಾಣ್ತಾ ಇದೆ. ಇಲ್ಲಿವರೆಗೂ ತೊಳಿಬೇಕು. ಎಲ್ಲಿವರೆಗೂ ನಮಗೆ ಕೊಳೆ ಹೋಗೋದಿಲ್ಲ ಅಲ್ಲಿವರೆಗೂ ತೊಳಿಬೇಕು. ಆಮೇಲೆ ಕ್ಲೀನಾಗಿ ಆಗುತ್ತೆ. ಆಮೇಲೆ ಇದನ್ನು ಮತ್ತು ನೀರನ್ನು ತೆಗೆದುಬಿಟ್ಟು ನಾವು ಮತ್ತು ಈ ಒಂದು ಬಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನೋಡಿ ಯಾವ ರೀತಿಯಾಗಿ ಗಲೀಜು ನೀರಿದೆ, ಇವಾಗ ಯಾವ ರೀತಿಯಾಗಿ ಆಗಿದೆ ಅಂತ. ಮತ್ತು ಅದರಲ್ಲಿ ಏನಾದ್ರು ಕಸ ಇತ್ತು ಅಥವಾ ಕಲ್ಲಿತ್ತು ಅಂದರೆ ಅದನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ. ನೋಡಿ, ಸಿಂಪಲ್ಲಾಗಿ ಒಂದು ಬಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಫುಲ್ ಈ ಒಂದು ಬ್ಲೂ ಬಕೆಟಲ್ಲಿರೋದನ್ನು, ಅಂದರೆ ಸ್ಕೈ ಬ್ಲೂ ಬಕೆಟಲ್ಲಿರೋದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಾಡ್ಕೊಳ್ತಿದ್ದೀನಿ. ನಿಮಗೆ ಸ್ವಲ್ಪ ವಿಡಿಯೋ ಲೆಂತಿ ಅನ್ನಿಸ್ಬೋದು, ಆದರೆ ಯೂಸ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ತೊಳಿತಾ ಇದ್ದೀನಿ. ಮತ್ತು ಏನಾಗುತ್ತೆ, ಸಿಂಕಲ್ಲೆಲ್ಲ ಕಟ್ಬಿಡುತ್ತೆ ಮಣ್ಣು ಅಂಥೇಳಿ ನಾನು ಯಾವ್ದಾದ್ರು ಒಂದು ಟೀ ಸೋಸೋದು ಅಥವಾ ಹಿಟ್ಟಿನ ಜಾರಡಿ ಅವು ತೊಗೊಂಡಿದ್ರು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೋಸ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಮಣ್ಣು ಕಲ್ಲು ಏನಾರು ಇದ್ದರೆ ಬರುತ್ತೆ. ಮತ್ತು ಇದನ್ನು ಕೆಳಗಡೆ ಕಲ್ಲಿದ್ದರೆ ಅದನ್ನು ಹೇಗೆ ತೆಗಿಬೋದು ನೋಡಿ, ಈ ರೀತಿಯಾಗಿ ಸೋಸ್ಕೊಂಡು ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೀರು ಹಾಕ್ತೀನಿ. ನೀರು ಟ್ರಾನ್ಸ್ಪರೆಂಟ್ ಬರೋವರೆಗೂ ನಾನು ಇದನ್ನು ಹಾಗೆ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇನ್ನೂ ನೀರು ಗಲೀಜಾಗಿದೆ. ಅದರಿಂದ ಮತ್ತೊಂದು ಸಲ ಇದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾವು ಮತ್ತೊಂದು ಬಕೆಟಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ತೊಳೆದಾಗಿದೆ. ನೀರು ಕೂಡ ಈಗ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ತಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ರೀತಿ ತಕ್ಕೊಳ್ಳಿ. ಈಗ ಕೆಳಗಿನವರೆಗೂ ನೀವು ಅದ್ದು ಬಿಟ್ಟು ತಕ್ಕೋಬಾರ್ದು, ಯಾಕಂದರೆ ಮೇಲಿಂದೇ ನಾವು ತಗೋಬೇಕಾಗುತ್ತೆ. ಕೆಳಗಡೆ ಕಲ್ಲಿರುತ್ತಲ್ಲ, ಅದರಿಂದ ಅದನ್ನು ನಂತರದಲ್ಲಿ ನಾವು ಅದನ್ನು ತಗೋಬೋದು. ನೋಡಿ, ಈ ರೀತಿಯಾಗಿ ಎಲೆ ಏನಾರು ಇತ್ತಂದ್ರೆ ತೆಗೀರಿ. ಈ ರೀತಿ ಕ್ಲೀನಾಗಿರೋದು ನಾನು ಬೇರೆ ಬಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಬಕೆಟಲ್ಲಿ ಕ್ಲೀನ್ ಆಗದೇ ಇರೋದಿದೆ, ಒಂದು ಬಕೆಟಲ್ಲಿ ಕ್ಲೀನ್ ಆಗಿರೋದಿದೆ. ನೋಡಿ, ಮೇಲಿಂದಷ್ಟೇ ತಕ್ಕೊಳ್ತಾ ಇದ್ದೀನಿ, ಕೆಳಗಿಂದ ಹಾಗೇ ಇರಲಿ. ಇದು ತೆಗೆದುಬಿಟ್ಟು ಈ ಕೆಳಗಡೆ ಏನಿದೆ ಅಲ್ಲ, ಅಂದ್ರೂ ನೀರು ನೋಡಿ ಯಾವ ರೀತಿಯ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ಇದು ನೀರು ಏನಿದೆ ಗ್ರೀನ್ ಕಲರ್ ಬರ್ತಾಯಿದೆ ಇವಾಗ, ಯಾಕಂದರೆ ಇನ್ನು ಹಸಿರು ಕಲರ್ ಒಂದು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆದೆಲ್ಲ ಈ ಕೆಳಗಿಂದ ಏನು ಮಾಡಬೇಕು ಅಂದರೆ ಅದನ್ನು ನಾವು ಈಗ ತೇಲಾಡಿಸ್ಬೇಕು. ತೇಲಾಡಿಸಿದ್ರೆ ಮುಂದೆ ಬರುವ ಒಂದು ಕಾಳುಗಳನ್ನು ನಾವು ತಕ್ಕೋಬೇಕಾಗುತ್ತೆ. ಹಿಂದ್ಗಡೆ ಇರೋದು ನಂತರದಲ್ಲಿ ತಗೊಳ್ಳೋಣ.
ಈಗ ನಮಗೆ ಸೋಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಲ್ಲು ಸಿಗುತ್ತೆ ಅಂತ. ಫಸ್ಟ್ ನೀರನ್ನು ಚೇಂಜ್ ಮಾಡ್ಕೊಳ್ಳೋಣ ಮತ್ತೊಂದು ಸರಿ. ಈಗ ಮತ್ತೆ ಬೇರೆ ನೀರು ಹಾಕ್ತೀನಿ ನಾನು. ಬೇರೆ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಪಾತ್ರೆಗಳನ್ನು ಸ್ವಲ್ಪ ಈ ರೀತಿ ನೀರನ್ನು ಅಲ್ಲಾಡಿಸ್ತಾ ನೋಡಿ. ಮುಂದೆ ಬರ್ತಿರೋದಿಲ್ಲ, ಇದು ಚೆನ್ನಾಗಿರೋ ಬೇಳೆ. ಮತ್ತು ಅದೇ ನೀರನ್ನು ನಾನು ಹಾಕ್ತಾ ಇಲ್ಲಿ ತಕ್ಕೊಳ್ತಾ ಇದ್ದೀನಿ. ಹಿಂದ್ಗಡೆ ಏನಿದೆಯಲ್ಲ ಅದೆಲ್ಲ ಕಲ್ಲುಗಳು ಹಿಂದ್ಗಡೆ ಇರೋದು. ಅದರಿಂದ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಸ್ವಲ್ಪ ಪಾತ್ರೆನ ಅಲ್ಲಾಡಿಸಿದ್ರೆ ಗೊತ್ತಾಗುತ್ತೆ. ಕಲ್ಲೆಲ್ಲ ಸೌಂಡ್ ನೋಡಿ ನಿಮಗೆ ಗೊತ್ತಾಗುತ್ತೆ, ಹಿಂದ್ಗಡೆಯಲ್ಲೇ ಇರೋದೆಲ್ಲ ಕಲ್ಲದು. ಈ ರೀತಿಯಾಗಿ ನೀವು ಕಲ್ಲಿದ್ದರೆ ತಕ್ಕೋಬೋದು. ನೋಡಿ ಕಲ್ಲಿತ್ತು ಅಂದರೆ ಬಿಡಿ, ನೋಡಿ ಇದೆಲ್ಲ ಕಲ್ಲು, ಇದೆಲ್ಲ ಹೊಸಾಕ್ಬೋದು ಕೆಳಗಡೆ ಇರೋದು. ಅದರಿಂದ ಮೇಲ್ಗಡೆ ಇರೋದಷ್ಟು ನಾನು ತಗೊಂಡಿದ್ದೀನಿ. ನೋಡಿ ಇದೆಲ್ಲ ಕಲ್ಲುಗಳು. ನೋಡಿ ಹೊಸಾಕಿದ್ರೆ ಸೌಂಡ್ ಕೂಡ ಬರ್ತಿದೆ, ಗೊತ್ತಾಗುತ್ತೆ ನಿಮಗೆ ಕಲ್ಲುಗಳಿದ್ದಾವೆ ಅಂತ. ನೋಡಿ ಇದೆಲ್ಲ ಕಲ್ಲು. ಇದೇ ರೀತಿಯಾಗಿ ಎಲ್ಲರೂ ಮಾಡ್ಕೊಂಬರ್ಬೇಕು. ನಂತರದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕಲ್ಲಿದೆ ಅಂತ. ಮತ್ತು ಅದರಲ್ಲಿ ಒಂದು 4-5 ಕಾಳಿದ್ದಾವೆ, ಅವು ಸ್ವಲ್ಪ ಗಟ್ಟಿ, ನೆನೆಸಿದ್ರು ಅವು ನೆನೆಯೋದಿಲ್ಲ ನೋಡಿ. ನಂತರದಲ್ಲಿ ಮತ್ತೆ ನಾವು ಬೇರೆದು ಕೂಡ ಈಗ ಮಾಡ್ಕೊಂಬರೋಣ. ನೋಡಿ ಈಗ ಎಲ್ಲದೂ ನಾನು ಇದು ತೊಳ್ಕೊಂಡು ಕಲ್ಲೆಲ್ಲ ತೆಗೆದಿದ್ದೀನಿ. ಈಗ ಇದನ್ನು ಒಂದು ಬಿಳಿ ಬಟ್ಟೆ ಹಾಸಿದ್ದೀನಿ, ಅದ್ರ ಮೇಲೆ ಈ ರೀತಿಯಾಗಿ ನಾನು ಹಾಕ್ತಾಯಿದ್ದೀನಿ ಬಿಸಿಲಲ್ಲಿ. ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಲ್ಲಿ ನಾನು ಇದನ್ನು 1 ವಾರಗಳ ಕಾಲ ನಾನು ಒಣಗಿಸಿದ್ದೀನಿ. ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದು 3 ಬಿಸಿಲಂತೂ ಬೇಕೇ ಬೇಕು. ನಾನು 1 ವಾರ ಒಣಗಿಸಿದ್ದೀನಿ, ಇರಲಿ ಚೆನ್ನಾಗಿ ಅದು ಒಣಗಲಿ ಅಂಥೇಳಿ. ನೋಡಿ ಬೆಳಗ್ಗೆ ಹಾಕಿರೋದು ಈ ರೀತಿಯಾಗಿದೆ. ನಂತರದಲ್ಲಿ ಸಂಜೆ ಬೇರೆ ಕಲರ್ ಆಗಿರುತ್ತೆ. ಹತ್ತಿರದಿಂದ ನೋಡಿ ಸೇಮ್ ನೋಡೋಕ್ಕೆ ಇಲ್ಲಿ ಹೆಸರು ಕಾಳು ಥರ ಕಾಣ್ತಾ ಇದೆ ಅಲ್ವಾ. ನೋಡಿ ಈ ರೀತಿಯಾಗಿ ನಾನು ಒಣಗಿಸಿದ್ದೀನಿ. ನೋಡಿ ಈಗ ಫಸ್ಟ್ ಹಾಕಿದ್ನಲ್ಲ ಅದಾಗಲಿ ಆಲ್ಮೋಸ್ಟ್ ಒಣಗಿಬಿಟ್ಟಿದೆ. ಮತ್ತೊಂದು ಟ್ರಿಪ್ಪು ಕೆಳಗಡೆ ತೊಗೊಂಬರೋಕ್ಕೆ ಹೋಗಿದ್ದೆ ನಾನು. ಇದು ನೋಡಿ ಈಗ ಈ ಕಲರ್ ಇದೆ, ಅಂದರೆ ಬೇಗ ಒಣಗ್ತಾ ಇದೆ. ನಂತರದಲ್ಲಿ ಸಂಜೆ ಕೂಡ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ಈಗ ನೋಡಿ ಎಲ್ಲನೂ ನಾನು ಈ ರೀತಿ ಹಾಕ್ಕೊಂಬಂದಿದ್ದೀನಿ. ಈಗ ಇದು ಒಂದು 7 ದಿನ ಆದಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಒಂದು 7 ದಿನಗಳಾಗಿದೆ. ಈಗ ಚೆನ್ನಾಗಿ ಒಣಗಿದೆ. ಈ ರೀತಿಯಾಗಿ ಮುಟ್ಟಿದ್ರೆ ಸಿಪ್ಪೆ ಎಲ್ಲ ಸುಲಿತಾ ಇದೆ. ಈ ಸಿಪ್ಪೆ ಸುಲಿಬೇಕು, ಆ ರೀತಿ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀವು ಗಿರಣಿಗೆ ತಗೊಂಡೋದ್ರೆ ನಿಮಗೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ಕೂಡ ತೆಗೆದುಕೊಡ್ತಾರೆ. ಹೀಗೆ ಬೇಳೆ ಮಾಡಿಸ್ಬೇಕು ಅಂದರೆ ಮಾಡಿಕೊಡ್ತಾರೆ. ನಾನೇನು ಮಾಡ್ಕೊತೀನಿ ಅಂದರೆ ಇದೇ ರೀತಿಯಾಗಿ ಇಡ್ತೀನಿ ನಾನು. ಇದು ಮತ್ತು ಹುಳ ಗಿಳ ಏನೂ ಆಗೋದಿಲ್ಲ ಇದಕ್ಕೆ. ಜಸ್ಟ್ ಈಗ ಕುಟ್ಟಾಣಿ ಅಥವಾ ಯಾವ್ದಾರು ಕಲ್ಲು ತಗೊಂಡು ಈ ರೀತಿ ಮೇಲ್ಗಡೆ ಸ್ವಲ್ಪ ಉಜ್ಜಿದ್ರೆ ಸಾಕು, ಸಿಪ್ಪೆ ಆರಾಮಾಗಿ ಬಿಟ್ಕೊಂಡ್ಬರುತ್ತೆ. ಬೇಕಾದಾಗ ಸ್ವಲ್ಪ ಈ ರೀತಿ ನಾವು ಮಾಡ್ಕೋಬೋದು. ಇಲ್ಲ ನೀವು ಇಡಿದೇ ಹಾಕ್ತೀರಾ ಅಂದರೆ ಇಡಿದು ಕೂಡ ಹಾಕ್ಕೋಬೋದು. ನಾನು ಈ ರೀತಿ ಸ್ವಲ್ಪನೇ ತೊಗೊಂಡು ಈ ರೀತಿ ಮಾಡ್ಕೊಳ್ತೀನಿ. ಟೈಮ್ ಇದ್ದಾಗ ಸ್ವಲ್ಪ ಮಾಡಿಡ್ತೀನಿ ನಾನು. ಯಾಕಂದರೆ ನಾನು ಸಿಪ್ಪೆ ತೆಗಿಲಿಲ್ಲ, ಸಿಪ್ಪೆ ಇರೋದನ್ನು ನಾನು ಉಪಯೋಗಿಸ್ತೀನಿ. ಈಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಿಪ್ಪೆ ಇರೋದು. ಸಿಪ್ಪೆ ಇಲ್ದಿದ್ದಕ್ಕಿಂತ ಸಿಪ್ಪೆ ಇರೋದು ನಂಗೆ ಭಾಳ ಇಷ್ಟ ಆಗುತ್ತೆ. ಈ ರೀತಿ ನೀವು ಕೂಡ ಮಾಡ್ಕೋಬೋದು. ನೋಡಿ ಈ ಕುಟ್ಟಣಿ ತೊಗೊಂಡು ಸ್ವಲ್ಪ ಈ ರೀತಿ ನಾನು ಅದ್ರ ಮೇಲೆ ಉಳ್ಳಾಡ್ಸಿದ್ರೆ ಸಾಕು, ಪ್ರೆಷರ್ ಹಾಕಬೇಕು ಅಂತಲೇ ಇಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದು ಒಣಗಿದೆ. ನೀವು ನೀವು ಏನು ನೆನೆಸ್ತೇನೆ ನೀವು ಮಾಡ್ತೀರ ಅಂದರೆ ಬರೋದಿಲ್ಲ. ಇದನ್ನು ನೆನೆಸಿ ನೀವು ಈ ರೀತಿ ಬೇಳೆನ ಮಾಡ್ಕೋಬೇಕಾಗುತ್ತೆ. ಗಿರಣಿಗೆ ತಗೊಂಡೋದ್ರೆ ಒಂದು 5 ನಿಮಿಷ ಎಲ್ಲ ಮಾಡಿಕೊಡ್ತಾರೆ. ಬೇಕಾದರೆ ನೀವು ಈ ರೀತಿ ಮಾಡಿಕೊಂಡು ಗಿರಣಿಗೆ ತಗೊಂಡೋಗಿ, ಬೇಕಾದರೆ ನಿಮಗೆ ಯಾವ ರೀತಿ ಸಿಪ್ಪೆ ಬೇಕಾದರೆ ಸಿಪ್ಪೆ ಇಲ್ಲ ಅಂದರೆ ಸಿಪ್ಪೆ ಇಲ್ಲದೇ ಇರೋ ರೀತಿ ಕೂಡ ಗಿರಣಿಯಲ್ಲಿ ಮಾಡಿಕೊಡ್ತಾರೆ. ನಾನು ಮಾಡೋ ವಿಧಾನ ನಿಮಗೆ ತೋರಿಸಿದ್ದೀನಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.